ಬನ್ನಿ, ಅವರ ಪುತ್ರ ಸಚಿವ ಮಲ್ಲಿಕಾರ್ಜುನ್ ಮಾತಾಡಿದ್ರು. ಬೆಳಗ್ಗೆ ಅವರ ಸೊಸೆ ಕೂಡ ಮಾತಾಡಿದ್ರು, ಅಂದರೆ ಮಲ್ಲಿಕಾರ್ಜುನ್ ಅವರ ಪತ್ನಿ ಕೂಡ ಮಾತಾಡಿದ್ರು. ಅವರು MP ಇಬ್ಬರು ಏನು ಹೇಳಿದ್ರು ಬನ್ನಿ ನೋಡೋಣ. ಅವರು ಕಷ್ಟಜೀವಿ, ಕಷ್ಟ ಅನ್ನೋದ್ರ ಬಗ್ಗೆ ಅರಿವಿತ್ತು. ನನಗಷ್ಟಿಲ್ಲ. ವ್ಯಾಪಾರ ಉದ್ಯಮವನ್ನು ಪ್ರಾರಂಭ ಮಾಡಿ ಕಾರ್ಪೊರೇಷನ್ ಮುನ್ಸಿಪಾಲ್ಟಿ ಕೌನ್ಸಿಲರಾಗಿ ರಾಜಕೀಯಕ್ಕೆ ಬಂದು ಆಮೇಲೆ ವಿದ್ಯಾಸಂಸ್ಥೆಗೆ ಕಾರ್ಯದರ್ಶಿಗಳಾಗಿ ಭಾಳ ಒಂದು ಉನ್ನತ ಮಟ್ಟಕ್ಕೆ ಕರೆದುಕೊಂಡು ಹೋದಂಥ ಕೀರ್ತಿ ಅವರಿಗಿಲ್ಲಿದೆ. ಪ್ರತಿಯೊಂದು ವಿಚಾರದಲ್ಲಿ ಏನು ಕಾಮನ್ ಸೆನ್ಸ್ ಭಾಳ ಇತ್ತು. ಆ ನಿಟ್ಟಿನಲ್ಲಿ ಸಮಾಜದ ಏಳಿಗೆಗೂ ಸಾಕಷ್ಟು ಶ್ರಮ ವಹಿಸಿದ್ರು. ಕಲ್ಲೇಶ್ವರ ಮಿಲ್ಲಿಗೆ ಕರ್ಕೊಂಡು ಹೋಗೋದು ಅಂತ ಮೆರವಣಿಗೆ ಮೂಲಕ 4 ಗಂಟೆ ಕ್ರಿಯಾ ಸಮಾಧಿ ಮಾಡಿಸೋಣ ಅಂತ. ಸೊ ಎಲ್ಲ ಕಡೆ ಸಾರ್ವಜನಿಕರಲ್ಲಿ ನುಗ್ಗಲಾಟ ಮಾಡಲಿಲ್ದಂಗೆ ಮನೆಯಲ್ಲಿ, ಹೈಸ್ಕೂಲ್ ಫೀಲ್ಡಲ್ಲಿ ಮತ್ತು ಕಲ್ಲೇಶ್ವರ ಮಿಲ್ನಲ್ಲಿ ಸಮಾಧಾನದಿಂದ ದರ್ಶನ ಮಾಡ್ಕೊಂಡು ಹೋಗಲಿ ಅಂತ ಅದೊಂದು ಕೋರ್ತೀವ್ರಿ ಎಲ್ಲರೂ. ಎಲ್ಲರಿಗೂ ಅವಕಾಶ ಇದೆ ಮೇಡಮ್ ಅಥವಾ ಎಲ್ಲರಿಗೂ ಅವಕಾಶ ಇದೆ ರೀ, ಎಲ್ಲರಿಗೂ ಅವಕಾಶ. ನೋಡಿ, ಇದು ಅವರ ಮಗ ಸೊಸೆ ಮಾತಾಡಿದಂಥ ಮಾತುಗಳು. ಜೊತೆಗೆ ಏನಂದ್ರೆ ಅವರ ಕುಟುಂಬ ವರ್ಗ ಕಣ್ಣೀರಿಡ್ತಾ ಇದೆ. ಕುಟುಂಬ ವರ್ಗ ಅವರು ಜಾತಿ ಮತಗಳನ್ನು ಮೀರಿದಂಥ ವ್ಯಕ್ತಿತ್ವ, ಅದು ವೆರಿ ಇಂಪಾರ್ಟೆಂಟ್. ನಿಜವಾದ ಜಾತ್ಯತೀತವಾದಿ, ಅವರಿಗೆ ಜಾತಿ ಧರ್ಮ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಆಮೇಲೆ ಈ ಲಿಂಗಾಯತರಲ್ಲೂ ಕೂಡ ಬಹಳ ಸಮುದಾಯಗಳಿವೆ. ಎಲ್ಲ ಸಮುದಾಯಗಳ ಜನಗಳಿಗೂ ಕೂಡ ಬೇಕಾದಂಥ ವ್ಯಕ್ತಿ, ಎಲ್ಲ ಸಮುದಾಯಗಳ ಮಠಮಾನ್ಯಗಳೂ ಕೂಡ ಮಾನ್ಯ ಮಾಡಿದಂಥ ವ್ಯಕ್ತಿ. ಅದು ಶಿವಶಂಕರಪ್ಪನವರ ಹೆಗ್ಗಳಿಕೆ. ಹೈಸ್ಕೂಲ್ ಗ್ರೌಂಡ್ನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲರೂ ಕೂಡ ನೋಡಬೇಕು ಅಂತ ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆಗಳು ಕೂಡ ಆಗಿವೆ. ಗ್ರೌಂಡ್ ಮಧ್ಯದಲ್ಲಿ ವೇದಿಕೆಯನ್ನು ಕೂಡ ಮಾಡಲಾಗಿದೆ. ನಾವು ಅದರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ಜೊತೆಗೆ ಪೊಲೀಸ್ ಬಂದೋಬಸ್ತ್ ಕೂಡ ಇದೆ. ಎಲ್ಲಿ ನೋಡಿದ್ರು ಪೊಲೀಸರು, ಜೊತೆಗೆ ಅಂತಿಮ ದರ್ಶನ ಪಡೆಯಲಿಕ್ಕೆ ಕಾದು ನಿಂತಹ ಜನ. ಹೈಸ್ಕೂಲ್ ಮೈದಾನದ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ ಅದೆಷ್ಟು ಜನ ಸೇರಿದ್ದಾರೆ ಅಂತ. ಇನ್ನು ಅಲ್ಲಿ ಕಲ್ಲೇಶ್ವರ ರೈಸ್ ಮಿಲ್ ಏನಿದೆ ಅಲ್ಲೇನೇ ಅಂತಿಮ ವಿಧಿವಿಧಾನಗಳು, ಅದಕ್ಕೋಸ್ಕರ ಸಿದ್ಧತೆಗಳಾಗಿವೆ. ಅಲ್ಲಿ ಗಣ್ಯರು ಕೂರಲಿಕ್ಕೆ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಒಂದು ಕಡೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ, ಇನ್ನೊಂದು ಕಡೆಗೆ ಅಂತ್ಯ ಸಂಸ್ಕಾರದ ಸಿದ್ಧತೆಗಳು ಕೂಡ ನಡೀತಾ ಇವೆ. ಸಂಜೆ 5 ಗಂಟೆ ಸುಮಾರಿಗೆ ಅಂತಿಮ ವಿಧಿವಿಧಾನಗಳು ಶುರು ಆಗುತ್ತೆ. ಹೀಗಾಗಿ ಬಂಧುಗಳು ಮತ್ತು VIPಗಳು VVIPಗಳು ಕೂರಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಪಾರ ಜನಸ್ತೋಮ ಪಾರ್ಥಿವ ಶರೀರದ ಮೆರವಣಿಗೆಯಲ್ಲಿ ಬರ್ತಾ ಇದೆ. ದೊಡ್ಡ ಮಟ್ಟದ ಜನಸಂಖ್ಯೆ, ಎಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ನೋಡಿ. ಇದು ಶಿವಶಂಕರಪ್ಪನವರು ಯಾವ ರೀತಿ ಹೆಸರು ಗಳಿಸಿದ್ದಾರೆ ಅನ್ನೋಕ್ಕೊಂದು ಎಕ್ಸಾಂಪಲ್.